ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕ್ರಿಶ್ಚಿಯನ್ ಧರ್ಮೋಪದೇಶದ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಇದ್ದೀವಿ. ಇದು ಸಾಮಾನ್ಯ ಕಾಲದ 25ನೇ ಭಾನುವಾರಕ್ಕೆ ಸಂಬಂಧಪಟ್ಟಿದ್ದು. ಆಕ್ಚುಲಿ ಈ ವಾಚನಗಳು ಹೇಗೆ ಹೇಳೋದು, ಕೆಲವರಿಗೆ ಸ್ವಲ್ಪ ಗೊಂದಲ ಅನಿಸ್ಬೋದು, ಸ್ವಲ್ಪ ಸಮಾಧಾನ ಕೆಡಿಸುವಂತೆ ಇರ್ಬೋದು. ಯಾಕಂದರೆ ನೋಡಿ, ಪ್ರವಾದಿ ಆಮೋಸ್ನಿಂದ ತುಂಬ ಕಠಿಣವಾದ ಮಾತುಗಳಿವೆ. ಆಮೇಲೆ ಯೇಸು ಹೇಳಿದ ಒಂದು ಕಥೆ ಇದೆಯಲ್ಲ, ಅಪ್ರಾಮಾಣಿಕ ಮೇಲ್ವಿಚಾರಕಂದು, ಅದು ಸ್ವಲ್ಪ ತಲೆ ಕೆಡಿಸುತ್ತೆ. ಜೊತೆಗೆ ಇಬ್ಬರು ಯಜಮಾನರ ಸೇವೆ ಮಾಡೋಕ್ಕಾಗಲ್ಲ ಅನ್ನೋ ಸ್ಪಷ್ಟವಾದ ಒಂದು ಆಯ್ಕೆಯ ಪ್ರಶ್ನೆಯೂ ಇದೆ. ಈ ವಾಚನಗಳು ನೋಡೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ಇವುಗಳ ಹಿಂದೆ ಒಂದು ಸಾಮಾನ್ಯವಾದ ತುರ್ತಾದ ಸಂದೇಶ ಇದೆ ಅಂತ ನನಗನ್ಸುತ್ತೆ. ಹೌದು. ಅಂದ್ರೆ ನಾವು ನಮ್ಮ ಜೀವನ, ನಮ್ಮ ಹತ್ತಿರ ಇರೋ ಸಂಪನ್ಮೂಲಗಳು ಇದನ್ನೆಲ್ಲ ಹೇಗೆ ಬಳಸ್ತೀವಿ ಅನ್ನೋದ್ರ ಬಗ್ಗೆ ದೇವರಿಗೆ ನಿಜವಾಗ್ಲೂ ಕಾಳಜಿ ಇದೆ. ನಮ್ಮ ನಂಬಿಕೆ ಅನ್ನೋದು ಬರೀ ಭಾನುವಾರಕ್ಕೆ ಸೀಮಿತ ಅಲ್ವಾ? ವಾರದ ಬೇರೆ ದಿನಗಳಲ್ಲಿ ನಮ್ಮ ನಡತೆ ಹೇಗಿರುತ್ತೆ ಅನ್ನೋದರಲ್ಲೂ ಅದು ಕಾಣಬೇಕು. ಖಂಡಿತ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಏನು ಅಂದ್ರೆ, ಈ ಧರ್ಮೋಪದೇಶದ ಆಯ್ದ ಭಾಗಗಳಲ್ಲಿರೋ ಮುಖ್ಯವಾದ ಒಳನೋಟಗಳನ್ನು ಸ್ವಲ್ಪ ಬಿಡಿಸಿ ನೋಡೋದು. ಆಮೋಸ್, 1 ತಿಮೋತಿ ಮತ್ತೆ ಲೂಕ ಸುವಾರ್ತೆಯ ಭಾಗಗಳು. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಮೊದಲಿಗೆ ಆಮೋಸ್ನ ವಾಚನ, ಅಂದ್ರೆ ಆಮೋಸ್ 8ನೇ ಅಧ್ಯಾಯ 4ರಿಂದ 7ನೇ ವಚನ. ಇದರ ಹಿನ್ನೆಲೆ ಅಂದ್ರೆ ಕ್ರಿಸ್ತಪೂರ್ವ 8ನೇ ಶತಮಾನ. ಆಗ ಇಸ್ರೇಲ್ನ ಉತ್ತರ ಸಾಮ್ರಾಜ್ಯದಲ್ಲಿ ಒಂಥರ ಆರ್ಥಿಕವಾಳಿ ಚೆನ್ನಾಗೇ ಇತ್ತು. ಹೌದು, ಸಮೃದ್ಧಿಯ ಕಾಲ. ಆದರೆ ಈ ಸಂಪತ್ತು ಕೆಲವು ಭ್ರಷ್ಟ ಶ್ರೀಮಂತರ ಕೈಲಿತ್ತು. ಇವರು ಬಡವರನ್ನ ಶೋಷಣೆ ಮಾಡಿ ಅವ್ರ ಮೇಲೆ ತಮ್ಮ ಶ್ರೀಮಂತಿಕೆ ಕಟ್ಕೊಂಡಿದ್ರು. ಇಲ್ಲಿ ಆಸಕ್ತಿಕರವಾದ ಅಥವಾ ಶಾಕಿಂಗ್ ಅಂತನೂ ಹೇಳಬಹುದು ವಿಷಯ ಏನಂದ್ರೆ, ಈ ಶ್ರೀಮಂತರಿಗೆ ಧಾರ್ಮಿಕ ಆಚರಣೆಗಳು, ಸಬ್ಬದ್ದಿನ, ಅಮಾವಾಸ್ಯೆ ಹಬ್ಬಗಳು ಇವೆಲ್ಲ ತಮ್ಮ ವ್ಯಾಪಾರಕ್ಕೆ ಅಡ್ಡಿ ಅಂತ ಅನಿಸ್ತಿತ್ತಂತೆ. ಹೌದು, ಅಡಚಣೆ ಅಂತ ನೋಡ್ತಿದ್ರು. ಅವರು ಪೂಜೆ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ರಂತೆ. ಯಾಕೆ? ವಾಪಸ್ ಹೋಗಿ ಮೋಸ ಮಾಡೋಕೆ. ಇದು ಕೇಳೋಕೆ ಒಂಥರ ವಿಚಿತ್ರ ಅಲ್ವಾ? ಹೌದು, ಆಮೋಸ್ ಅದನ್ನೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಅವರ ವಂಚನೆಯನ್ನ ಬಯಲಿಗಿಳಿತಾನೆ. ಅವ್ರು ಹೇಗ್ ಮೋಸ ಮಾಡ್ತಿದ್ರು ಅಂದ್ರೆ, ತಪ್ಪು ತಕ್ಕಡಿ ಬಳಸ್ತಿದ್ರು. ಧಾನ್ಯ ಮಾರುವಾಗ ಈಫಾ ಅಂತ ಇರುತ್ತಲ್ಲ, ಹೌದು, ಆ ಅಳತೆ ಪಾತ್ರೆಯನ್ನ ಚಿಕ್ಕದು ಮಾಡಿ ಕಡಿಮೆ ಕೊಡ್ತಿದ್ರು. ಆದ್ರೆ ಅದಕ್ಕೆ ದುಡ್ಡು ತೂಕ ಮಾಡ್ತಾರಲ್ಲ, ಬೆಳ್ಳಿ, ಆಗ ಶೇಕಲ್ ಅನ್ನೋ ತೂಕದ ಕಲ್ಲನ್ನ ದೊಡ್ಡದು ಬಳಸಿ ಹೆಚ್ಚು ಹಣ ಪಡಿತಿದ್ರು. ಅಬ್ಬಬ್ಬಾ, ಅಂದ್ರೆ ಎರಡೂ ಕಡೆಯಿಂದ ಲಾಭ ಮಾಡಿಕೊಳ್ಳೋದು. ಹೌದು, ಎರಡೂ ಕಡೆಯಿಂದ ಮೋಸ. ಇದಕ್ಕಿಂತಲೂ ಅನ್ಯಾಯದ ವಿಷಯ ಏನಂದ್ರೆ, ಆಮೋಸ್ ಹೇಳ್ತಾನೆ, ಅವರು ಬೆಳ್ಳಿಗಾಗಿ ಬಡವರನ್ನು, ಒಂದು ಜೊತೆ ಕೆರಗಳಿಗಾಗಿ ಅಂದ್ರೆ ಸ್ಯಾಂಡಲ್ಸ್ಗೋಸ್ಕರ ನಿರ್ಗತಿಕರನ್ನು ಕೊಂಡುಕೊಳ್ಳಲು ರೆಡಿ ಇದ್ರು ಅಂತ. ಅಯ್ಯೋ, ಇದು ಬರೀ ಆರ್ಥಿಕ ಅನ್ಯಾಯ ಅಲ್ಲ, ಇದು ಮನುಷ್ಯರನ್ನೇ ಒಂದು ವಸ್ತು ತರ ನೋಡೋದು. ದೇವರ ಸ್ವರೂಪದಲ್ಲಿ ಸೃಷ್ಟಿಯಾದವರನ್ನ ಒಂದು ಚಿಕ್ಕ ಸಾಲಕ್ಕೆ, ಒಂದು ಜೊತೆ ಚಪ್ಪಲಿಗೋಸ್ಕರ ಮಾರಾಟಕ್ಕಿಡೋದು ಅಂದ್ರೆ ನಿಜಕ್ಕೂ ಘೋರವಾದದ್ದು. ಹಾಗಾದ್ರೆ ಆಮೋಸನ ಈ ಮಾತುಗಳು ಇವತ್ತಿಗೂ ಪ್ರಸ್ತುತ ಅಲ್ವಾ? ಖಂಡಿತವಾಗಿಯೂ. ಅಂದ್ರೆ ನಿಜವಾದ ದೇವರ ಆರಾಧನೆಯನ್ನ ಮತ್ತೆ ಸಮಾಜದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ, ಆ ನ್ಯಾಯವನ್ನ ಬೇರ್ಪಡಿಸೋಕಾಗಲ್ಲ. ಸಾಧ್ಯವೇ ಇಲ್ಲ. ನಾವು ಬಡವರು, ವಲಸಿಗರು, ಅಂಚಿನಲ್ಲಿರೋರು, ಇವರ ಕಷ್ಟಗಳನ್ನು ನೋಡದ ಹಾಗೆ ಇದ್ದು ಭಾನುವಾರ ಚರ್ಚಲ್ಲಿ ಎಷ್ಟೇ ಭಕ್ತಿಯಿಂದ ಹಾಡು ಹೇಳಿದ್ರೂ ಏನ್ ಬಂತು? ದೇವರಿಗೆ ಅದರಿಂದ ಸಂತೋಷ ಆಗಲ್ಲ. ಖಂಡಿತ ಇಲ್ಲ. ಈ ವಾಚನ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡತ್ತೆ. ನಮ್ಮ ವ್ಯಾಪಾರ ಮಾಡೋ ರೀತಿ, ನಾವು ಗ್ರಾಹಕರಾಗಿ ಏನ್ ಖರೀದಿ ಮಾಡ್ತೀವಿ, ಯಾವ ಕಂಪನಿಗಳನ್ನ ಬೆಂಬಲಿಸ್ತೀವಿ, ಅಗತ್ಯ ಇರೋರ ಬಗ್ಗೆ ನಮ್ಮ ಮನೋಭಾವ ಹೇಗಿದೆ, ಇದೆಲ್ಲ ನಿಜವಾಗ್ಲೂ ದೇವ್ರ ಮೇಲಿನ ನಮ್ಮ ಪ್ರೀತಿನ ತೋರಿಸ್ತಾ, ಅಥವಾ ಆಳದಲ್ಲಿ ಬರೀ ಹಣ ಮಾಡ್ಬೇಕು, ಖರ್ಚು ಮಾಡ್ಬೇಕು ಅನ್ನೋ ನಮ್ಮ ಸ್ವಾರ್ಥನ? ಆಮೋಸ್ ಕೊನೆಗೆ ಒಂದು ಎಚ್ಚರಿಕೆ ಕೊಡ್ತಾನಲ್ಲ, ದೇವರು ಅವರ ಯಾವುದೇ ಕೃತ್ಯಗಳನ್ನು ಎಂದಿಗೂ ಮರೆಯುವುದಿಲ್ಲ ಅಂತ. ಅಂದ್ರೆ ನಮ್ಮ ಸಣ್ಣಪುಟ್ಟ ಕೆಲಸಗಳಿಗೂ ಒಂದು ಶಾಶ್ವತ ಪರಿಣಾಮ ಇದೆ ಅನ್ನೋದನ್ನ ನೆನಪಿಡಬೇಕು. ಹೌದು, ಇದು ತುಂಬಾ ಗಂಭೀರವಾದ ಎಚ್ಚರಿಕೆ. ಸರಿ, ಈಗ ಆಮೋಸಿಗೆ ಸ್ವಾರ್ಥವನ್ನ ಖಂಡಿಸಿದ್ರೆ ನಮ್ಮ 2ನೇ ವಾಚನ ಪೌಲನು ತಿಮೋಥಿಗೆ ಬರೆದ ಪತ್ರದ ಭಾಗಕ್ಕೆ ಬರೋಣ. 1 ತಿಮೋಥಿ 2ನೇ ಅಧ್ಯಾಯ 1ರಿಂದ 8 ವಚನಗಳು. ಇದು ನಮ್ಮನ್ನ ಹೊರಮುಖವಾಗಿ ಯೋಚಿಸೋಕೆ, ಎಲ್ಲರನ್ನೂ ಒಳಗೊಳ್ಳೋ ಒಂದು ಪ್ರೀತಿಗೆ ಕರೆಯುತ್ತೆ ಅಂತ ಅನಿಸುತ್ತೆ. ಹೌದು. ಇದರ ಸಂದರ್ಭ ಅಂದ್ರೆ ಎಫೆಸಸ್ನಲ್ಲಿದ್ದ ಚರ್ಚು ಆಗ ರೋಮನ್ ಸಾಮ್ರಾಜ್ಯದ ಕೆಳಗೆ ಬಹುಶಃ ನೀರೋ ಚಕ್ರವರ್ತಿಯ ಕಾಲದಲ್ಲಿ ಹಿಂಸೆ ಅನುಭವಿಸ್ತಾ ಇತ್ತು. ಹೌದು, ಕಷ್ಟದ ಸಮಯ. ಇಂಥ ಸ್ಥಿತಿಯಲ್ಲಿ ಪೌಲ ಸಾರ್ವಜನಿಕ ಆರಾಧನೆಯ ಬಗ್ಗೆ ಕೆಲವು ಸೂಚನೆಗಳನ್ನ ಕೊಡ್ತಾನೆ. ಅವನೇನ್ ಹೇಳ್ತಾನೆ? ಪ್ರಾರ್ಥನೆ ಮಾಡಿ ಅಂತ. ಆದ್ರೆ ಬರೀ ನಿಮ್ಗೋಸ್ಕರ ಅಲ್ಲ,
ಎಲ್ಲನಿಗೋಸ್ಕರ ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ರಾಜರು, ಅಧಿಕಾರದಲ್ಲಿರೋರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತಾನೆ. ಇದು ಆ ಕಾಲಕ್ಕೆ ಹೇಳೋದು ಒಂಥರ ಕ್ರಾಂತಿಕಾರಿ ಅಲ್ವಾ? ಯಾರು ನಿಮ್ಗೆ ಹಿಂಸೆ ಕೊಡ್ತಿದ್ರೋ ಅವರಿಗೆ ಪ್ರಾರ್ಥನೆ ಮಾಡಬೇಕಾ? ಹೌದು, ಖಂಡಿತ ಆಶ್ಚರ್ಯ ಅನ್ಸ್ಬೋದು. ಆದ್ರೆ ಪೌಲ ಅದಕ್ಕೆ ಕಾರಣನೂ ಕೊಡ್ತಾನೆ. 2 ಕಾರಣಗಳು. ಒಂದು, ನಾವು ನೆಮ್ಮದಿಯಾಗಿ ಶಾಂತಿಯಿಂದ ಬದುಕೋಕಾಗ್ಬೇಕು. ಸರಿ. 2ನೇಯದು, ಇದು ದೇವರಿಗೆ ಇಷ್ಟ ಆಗತ್ತೆ. ಯಾಕಂದ್ರೆ ದೇವರು ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತ ಬಯಸ್ತಾನೆ. ದೇವರ ಹೃದಯ ವಿಶಾಲವಾದದ್ದು. ಎಲ್ಲರಿಗಾಡಿ ಆತ ಬಯಸುತ್ತಾನೆ. ಹೌದು. ಆಮೇಲೆ ಪೌಲ ಇದರ ಹಿಂದಿರೋ ಒಂದು ಆಳವಾದ ದೇವತಾಶಾಸ್ತ್ರೀಯ ಕಾರಣವನ್ನು ಕೊಡ್ತಾನೆ. ನಮ್ಮ ನಂಬಿಕೆಯ ತಿರುಳನ್ನೇ ನೆನಪಿಸ್ತಾನೆ. ದೇವರು ಒಬ್ಬನೇ. ಹಾಗೆ ದೇವರು ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥನು, ಗ್ರೀಕ್ನಲ್ಲಿ ಮೆಸ್ಸಿಟೇಸ್ ಅಂದ್ರೆ ಸೇತುವೆ ಕಟ್ಟುವವನು ಅಂತ ಆತ ಒಬ್ಬನೇ. ಯಾರು ಆತ? ಆತನೇ ಮನುಷ್ಯನಾಗಿ ಬಂದ ಕ್ರಿಸ್ತ ಯೇಸು. ಪೂರ್ಣ ದೇವರು ಮತ್ತು ಪೂರ್ಣ ಮನುಷ್ಯನೂ ಆದ ಯೇಸು ಮಾತ್ರ ನಮ್ಮ ಮತ್ತು ದೇವರ ನಡುವಿನ ಆ ದೊಡ್ಡ ಅಂತರವನ್ನ ತುಂಬೋಕೆ ಸಾಧ್ಯ. ಅವನು ಹೇಗಿದನ್ನ ಮಾಡ್ದ? ತನ್ನನ್ನೇ ವಿಮೋಚನಾ ಮೌಲ್ಯವಾಗಿ ಆಂಟಿಲೂಟ್ರಾನ್ ಅಂತ ಗ್ರೀಕ್ ಪದ, ಅಂದ್ರೆ ಬಂಧಿತರನ್ನ ಬಿಡಿಸೋಕೆ ಕೊಡುವ ಬೆಲೆ, ಹಾಗೆ ತನ್ನನ್ನೇ ಕೊಟ್ಟ. ಮತ್ತು ಈ ಬೆಲೆ ಎಲ್ಲರಿಗಾಗಿ ಕೊಡಲ್ಪಟ್ಟಿತ್ತು, ಕೇವಲ ಕೆಲವರಿಗಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಹಾಗಾಗಿ ನಮ್ಮ ಪ್ರಾರ್ಥನೆ ಬರೀ ನಮ್ಮ ಸ್ವಂತ ಅಗತ್ಯಗಳಿಗೆ ಸೀಮಿತ ಆಗಿರಬಾರ್ದು, ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ನಾವು ಯಾರ ಜೊತೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಹೊಂದಿದ್ದೇವೋ ಆ ರಾಜಕೀಯ ನಾಯಕರಿಗಾಗಿ, ಯುದ್ಧದಲ್ಲಿರೋ ದೇಶಗಳಿಗಾಗಿ, ಸಮುದಾಯಗಳಿಗಾಗಿ, ಇನ್ನು ಯೇಸುವಿನ ಪ್ರೀತಿ ತಿಳಿಯದವರಿಗಾಗಿ, ಎಲ್ಲರಿಗಾಗಿಯೂ ಪ್ರಾರ್ಥಿಸಬೇಕು ಅಂತ ಪೌಲ ಸವಾಲ್ ಹಾಕ್ತಾನೆ. ಆದರೆ ಕೆಲವರು ಯೋಚಿಸ್ಬೋದು, ಹಾಗೆ ಪ್ರಾರ್ಥನೆ ಮಾಡಿದ್ರೆ ಅವರ ತಪ್ಪುಗಳನ್ನ ನಾವು ಒಪ್ಕೊಂಡಾಗಲ್ವಾ ಅಂತ. ಇಲ್ಲ, ಖಂಡಿತ ಇಲ್ಲ. ಅವರಿಗಾಗಿ ಪ್ರಾರ್ಥನೆ ಮಾಡೋದು ಅಂದ್ರೆ ಅವರ ಕೆಲಸಗಳನ್ನ ಅನುಮೋದಿಸೋದು ಅಂತಲ್ಲ. ಬದಲಿಗೆ ನಾವು ದೇವರ ದೊಡ್ಡ ರಕ್ಷಣಾ ಯೋಜನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದು ನಮ್ಮ ನಂಬಿಕೆಯ ಒಂದು ಕ್ರಿಯೆ. ಕ್ರಿಸ್ತ ಅವರಿಗಾಗಿಯೂ ಸತ್ತಿದ್ದಾನೆ, ಮತ್ತೆ ದೇವರು ಅವರ ರಕ್ಷಣೆಯನ್ನ ಬಯಸ್ತಾನೆ, ಹಾಗೆ ನಾವು ಬಯಸ್ತೀವಿ ಅಂತ ತೋರ್ಸೋದು. ಸ್ಪಷ್ಟವಾಯಿತು. ಸರಿ, ಈಗ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಗೊಂದಲ ಮೂಡಿಸೋ ಭಾಗಕ್ಕೆ ಬರೋಣ. ಲೂಕನ ಸುವಾರ್ತೆ 16ನೇ ಅಧ್ಯಾಯ 1-13ನೇ ವಚನ. ಅಪ್ರಾಮಾಣಿಕ ಮೇಲ್ವಿಚಾರಕನ ಕಥೆ. ಇದು ಯಾಕೆ ಗೊಂದಲ ಅಂದ್ರೆ, ಕೊನೆಗೆ ಆ ವಂಚಕ ಮೇಲ್ವಿಚಾರಕನನ್ನ ಹೊಗಳಲಾಗಿದೆಯಾ? ಇದು ಒಂಥರ ಸರಿ ಅನ್ಸಲ್ಲ. ಹೌದು, ಇದು ತುಂಬಾ ಜನರಿಗೆ ಗೊಂದಲ ಉಂಟು ಮಾಡುವಂತ ದೃಷ್ಟಾಂತ. ಆದ್ರೆ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಯೇಸು ಅವನ ಅಪ್ರಾಮಾಣಿಕತೆಯನ್ನ ಖಂಡಿತ ಹೊಗಳ್ತಾ ಇಲ್ಲ. ಸರಿ. ಯಜಮಾನ ಹೊಗಳಿದ್ದು ಅವನ ಫ್ರೋನಿಮೋಸ್ ಅನ್ನ, ಅಂದ್ರೆ ಅವನ ಚಾಣಾಕ್ಷತನ, ಅವನ ವ್ಯಾವಹಾರಿಕ ಬುದ್ಧಿವಂತಿಕೆ, ಅವನ ಜಾಣ್ಮೆ. ಓಕೆ. ಆ ಮೇಲ್ವಿಚಾರಕನಿಗೆ ಗೊತ್ತಿತ್ತು ನನ್ನ ಕೆಲ್ಸ ಹೋಯ್ತು ಅಂತ. ಆಗ ಅವನು ತಕ್ಷಣ ಯೋಚನೆ ಮಾಡ್ತಾನೆ, ಮುಂದೇನೋ ಅಂತ. ತನ್ನ ಅಧಿಕಾರ ಇನ್ನೂ ಇರುವಾಗಲೇ ಯಜಮಾನನಿಗೆ ಸಾಲ ಕೊಡಬೇಕಿದ್ದವರ ಹತ್ರ ಹೋಗಿ ಅವರ ಸಾಲದ ಮೊತ್ತವನ್ನ ಕಡಿಮೆ ಮಾಡ್ತಾನೆ. ಬಹುಶಃ ತಾನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ ಕಮಿಷನ್ ಅನ್ನ ಬಿಟ್ಟುಕೊಟ್ಟಿರಬಹುದು. ಯಾಕೆ ಹಾಗೆ ಮಾಡ್ದ? ತನಗೆ ಮುಂದೆ ಸಹಾಯ ಮಾಡುವಂತ ಒಂದು ನೆಟ್ವರ್ಕ್, ಸ್ನೇಹಿತರ ಬಳಗವನ್ನ ಸೃಷ್ಟಿಸ್ಕೊಳ್ಳೋಕೆ. ಅಂದ್ರೆ ನೋಡಿ, ಅವನು ತಾತ್ಕಾಲಿಕವಾದ ಅಶಾಶ್ವತವಾದ ಹಣವನ್ನ ತನ್ನ ಭವಿಷ್ಯದ ಸಂಬಂಧಗಳನ್ನ ಭದ್ರಪಡಿಸ್ಕೊಳ್ಳೋಕೆ ಬಳಸಿದ. ಇದು ಅವನ ಜಾಣ್ಮೆ. ಆಮೇಲೆ ಯೇಸು ಆ ಒಂದು ಅದ್ಭುತವಾದ, ಬಹುಶಃ ನಮ್ಮನ್ನು ಚುಚ್ಚುವಂತಹ ಮಾತನ್ನ ಹೇಳ್ತಾನೆ. ಈ ಲೋಕದ ಮಕ್ಕಳು ತಮ್ಮ ಪೀಳಿಗೆಯವರೊಂದಿಗೆ ವ್ಯವಹರಿಸುವಲ್ಲಿ ಬೆಳಕಿನ ಮಕ್ಕಳಿಗಿಂತ ಹೆಚ್ಚು ಚಾಣಾಕ್ಷರಾಗಿದ್ದಾರೆ. ಹೌದು. ಅಂದ್ರೆ ಲೌಕಿಕ ಜನರು ತಮ್ಮ ತಾತ್ಕಾಲಿಕ ಗುರಿಗಳನ್ನ ಸಾಧಿಸೋಕೆ ಎಷ್ಟು ಬುದ್ಧಿವಂತಿಕೆ, ತಂತ್ರಗಾರಿಕೆ, ಸಂಪನ್ಮೂಲಗಳನ್ನ ಬಳಸ್ತಾರೋ ಅಷ್ಟು ಕೂಡ ವಿಶ್ವಾಸಿಗಳು ತಮ್ಮ ಶಾಶ್ವತವಾದ ಗುರಿಗಾಗಿ ಬಳಸಲ್ಲ ಅಂತ, ಅವರಿಂದ ಕಲೀರಿ ಅಂತ ಯೇಸು ಹೇಳ್ತಾ ಇದ್ದಾನೆ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತ ಯೋಚಿಸ್ಬೇಕು. ಯೇಸುವಿನ ಸಂದೇಶ ಸ್ಪಷ್ಟವಾಗಿದೆ. ನಮ್ ಹತ್ರ ಇರೋ ಅಪ್ರಾಮಾಣಿಕ ಸಂಪತ್ತು, ಅಂದ್ರೆ ನಮ್ಮ ಹಣ, ಸಮಯ, ಪ್ರತಿಭೆ, ಯಾವುದಕ್ಕೂ ಶಾಶ್ವತ ಮೌಲ್ಯ ಇಲ್ವೋ ಅದನ್ನ ನಾವು ತಂತ್ರಗಾರಿಕೆಯಿಂದ, ಚಾಣಾಕ್ಷತನದಿಂದ ಬಳಸ್ಬೇಕು. ಹೇಗ್ ಬಳಸ್ಬೇಕು? ಯೇಸು ಹೇಳೋ ಹಾಗೆ ಅದನ್ನ ಸ್ನೇಹಿತರನ್ನು ಮಾಡಲು ಬಳಸಿ. ಅಂದ್ರೆ ದೇವರ ರಾಜ್ಯ ಕಟ್ಟೋ ಕೆಲ್ಸಕ್ಕೆ, ದಾನ, ಧರ್ಮ, ಕರುಣೆ, ನ್ಯಾಯದ ಕೆಲಸಗಳಿಗೆ ಇದನ್ನ ಬಳಸಿ. ಹೀಗೆ ಮಾಡಿದ್ರೆ ನಾವು ಒಂದು ಆಧ್ಯಾತ್ಮಿಕ ಆಸ್ತಿಯನ್ನ ಗಳಿಸ್ತೀವಿ. ಅದು ನಮ್ಮನ್ನು ಶಾಶ್ವತ ನಿವಾಸಗಳಿಗೆ ಸ್ವಾಗತಿಸುತ್ತೆ. ನಂತರ ಆ ಪ್ರಸಿದ್ಧವಾದ ಮಾತು ಬರುತ್ತೆ. ಅದು ಎಲ್ಲವನ್ನೂ ಸರಿಯಾದ ಪರ್ಸ್ಪೆಕ್ಟಿವ್ನಲ್ಲಿ ಇಟ್ಟಿಡುತ್ತೆ. ಯಾವ ಸೇವಕನು ಇಬ್ರು ಯಜಮಾನರನ್ನು ಸೇವಿಸಲಾರನು. ನೀವು ದೇವರನ್ನು ಮ್ಯಾಮನನ್ನು ಏಕಕಾಲದಲ್ಲಿ ಸೇವಿಸಲಾರಿಲಿ.
ಅಥವಾ ಹೊಣೆಗಾರಿಕೆಗೆ ಕರೆ ಕೊಡ್ತಾ ಇದೆ. ಇದು ನಮ್ಮನ್ನೇ ಒಂದು ರೀತಿಯ ಆಧ್ಯಾತ್ಮಿಕ ಲೆಕ್ಕ ಪರಿಶೋಧನೆ ಮಾಡ್ಕೊಳ್ಳೋಕ್ ಹೇಳ್ತಾ ಇದೆ. ಅಂದ್ರೆ ನಾವು ನಮ್ಮ ಕರಿಯರ್, ನಮ್ಮ ಇನ್ವೆಸ್ಟ್ಮೆಂಟ್ಸ್, ನಮ್ಮ ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ತೀವೋ, ಎಷ್ಟು ಬುದ್ಧಿವಂತಿಕೆ, ಮುಂದಾಲೋಚನೆ ಬಳಸ್ತೀವೋ, ಅಷ್ಟೇ ಉತ್ಸಾಹ, ಅಷ್ಟೇ ಬುದ್ಧಿವಂತಿಕೆ, ಅಷ್ಟೇ ಮುಂದಾಲೋಚನೆ, ನಮ್ಮ ನಂಬಿಕೆ, ನಮ್ಮ ಶಾಶ್ವತ ಜೀವನದ ಬಗ್ಗೆ ಇದೆಯಾ ಅಂತ ನಮ್ಮನ್ನಾವೇ ಕೇಳ್ಕೋಬೇಕು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆ ಮೇಲ್ವಿಚಾರಕನ ತಂತ್ರಗಾರಿಕೆ ಸ್ವಲ್ಪ ಅಪ್ರಾಮಾಣಿಕತೆಯಿಂದ ಕೂಡಿತ್ತಲ್ಲ. ಹಾಗಾದ್ರೆ ನಾವು ನಮ್ಮ ಗುರಿ ಸಾಧಿಸೋಕೆ ಸ್ವಲ್ಪ ಅಡ್ಡದಾರಿ ಹಿಡಿದ್ರೂ ನಡೆಯತ್ತಾ ಅಂತ ಕೆಲವರು ಅರ್ಥೈಸ್ಕೊಳ್ಬೋದಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲ, ಹಾಗೆ ಅರ್ಥೈಸ್ಕೊಳ್ಬಾರ್ದು. ಯೇಸು ಆ ಮೇಲ್ವಿಚಾರಕನ ಜಾಣ್ಮೆಯನ್ನ, ಅಂದ್ರೆ ಅವನ ತೊಂದರೆಯಿಂದ ಪಾರಾಗಲು ಅವನು ತೋರಿಸಿದ ತಂತ್ರಗಾರಿಕೆಯನ್ನ ಉದಾಹರಣೆಯಾಗಿ ತಗೊಂಡಿದ್ದಾನೆಯೇ ಹೊರತು ಅವನ ಅಪ್ರಾಮಾಣಿಕತೆಯನ್ನಲ್ಲ. ಸರಿ, ಸ್ಪಷ್ಟವಾಯ್ತು. ಮುಖ್ಯವಾದ ಅಂಶ ಅಂದ್ರೆ ನಮ್ಮ ಅಂತಿಮ ನಿಷ್ಠೆ ಯಾರಿಗೆ? ಆ ಮೇಲ್ವಿಚಾರಕ ತನ್ನ ಲೌಕಿಕ ಭವಿಷ್ಯಕ್ಕಾಗಿ ಚಾಣಾಕ್ಷತೆ ತೋರಿಸಿದ. ನಾವು ನಮ್ಮ ಶಾಶ್ವತ ಭವಿಷ್ಯಕ್ಕಾಗಿ ಚಾಣಾಕ್ಷತೆ ತೋರಿಸಬೇಕು. ಆದರೆ ನಮ್ಮ ಸಂಪನ್ಮೂಲಗಳ ಬಳಕೆಯು ಯಾವಾಗ್ಲೂ ದೇವರ ಮೌಲ್ಯಗಳಿಗೆ, ಅಂದ್ರೆ ಪ್ರಾಮಾಣಿಕತೆ, ನ್ಯಾಯ, ಕರುಣೆ ಇವುಗಳಿಗೆ ಅನುಗುಣವಾಗಿರ್ಬೇಕು. ದೇವರನ್ನು ಮ್ಯಾಮನನ್ನು ಏಕಕಾಲದಲ್ಲಿ ಸೇವಿಸಲಾರಿರಿ ಅನ್ನೋ ಮಾತೇ ಇದಕ್ಕೆ ಉತ್ತರ. ನಮ್ಮ ಸಂಪನ್ಮೂಲಗರು ನಮ್ಮನ್ನ ಆಳ್ಬಾರ್ದು. ನಾವು ಅವುಗಳನ್ನ ದೇವರ ಸೇವೆಗೆ, ಇತರರ ಒಳಿತಿಗೆ ಬಳಸಬೇಕು. ನಮ್ಮ ಮೊದಲ ನಿಷ್ಠೆ ಯಾವಾಗ್ಲೂ ದೇವರಿಗಿರಬೇಕು. ಸರಿ. ಹಾಗಾದರೆ ಈ 3 ವಾಚನಗಳನ್ನ ಒಟ್ಟಿಗೆ ನೋಡಿದಾಗ ನಮಗೆ ಏನ್ ಸಂದೇಶ ಸಿಗುತ್ತೆ? ಇವು ಬೇರೆ ಬೇರೆ ಪುಸ್ತಕಗಳಿಂದ, ಬೇರೆ ಬೇರೆ ಸಂದರ್ಭಗಳಿಂದ ಬಂದಿದ್ರು ಇವುಗಳ ಹಿಂದೆ ಒಂದು ಶಕ್ತಿಯುತವಾದ ಒಂದೇ ರೀತಿಯ ಸಂದೇಶ ಇದೆ ಅಂತ ನನಗನ್ನಿಸುತ್ತೆ. ಹೌದು, ಖಂಡಿತ. ಒಟ್ಟಾರೆಯಾಗಿ ನೋಡಿದಾಗ ಒಂದು ಸಮಗ್ರ ಚಿತ್ರಣ ಸಿಗತ್ತೆ. ಮೊದಲನೇದಾಗಿ ಆಮೋಸ್ ಎಚ್ಚರಿಸ್ತಾನೆ, ದೇವರನ್ನ ನಾವು ಮೂರ್ಖರನ್ನಾಗಿಸೋಕಾಗಲ್ಲ. ನಮ್ಮ ಸೋಮವಾರದಿಂದ ಶನಿವಾರದವರೆಗಿನ ಜೀವನದಲ್ಲಿ ಅನ್ಯಾಯ, ದುರಾಸೆ, ಬಡವರ ಬಗ್ಗೆ ನಿರ್ಲಕ್ಷ್ಯ ಇದ್ರೆ ಭಾನುವಾರ ನಾವು ಎಷ್ಟೇ ಚೆನ್ನಾಗಿ ಆರಾಧನೆ ಮಾಡಿದ್ರೂ ಅದು ಸುಳ್ಳು. ಅಂದ್ರೆ ನಮ್ಮ ದೈನಂದಿನ ನೈತಿಕತೆಯೇ ನಮ್ಮ ಆರಾಧನೆಯ ಭಾಗ. ಖಂಡಿತ. ಎರಡನೇದಾಗಿ ಪೌಲನು ನಮ್ಮ ಹೃದಯವನ್ನ ವಿಶಾಲ ಮಾಡ್ಕೊಳ್ಳೋಕ್ ಹೇಳ್ತಾನೆ. ಕ್ರಿಸ್ತ ಎಲ್ಲರಿಗಾಗಿಯೂ ತನ್ನನ್ನ ಕೊಟ್ಟಿರೋದ್ರಿಂದ ನಾವು ಎಲ್ಲರ ರಕ್ಷಣೆಗಾಗಿ ಪ್ರಾರ್ಥಿಸ್ಬೇಕು. ವಿಶೇಷವಾಗಿ ನಮ್ಗೆ ಕಷ್ಟ ಅನ್ಸೋರಿಗಾಗಿ, ನಮ್ಮ ವಿರೋಧಿಗಳಿಗಾಗಿ ಕೂಡ. ನಮ್ಮ ಪ್ರೀತಿ ಸಾರ್ವತ್ರಿಕವಾಗಿರ್ಬೇಕು. ಮೂರನೇದಾಗಿ ಯೇಸು ನಮ್ಮನ್ನ ಚಾಣಾಕ್ಷ, ನಂಬಿಕಗಸ್ತ ಮೇಲ್ವಿಚಾರಕರಾಗಿರಲು ಒತ್ತಾಯಿಸ್ತಾನೆ. ನಮ್ಮ ಅಂತಿಮ ನಿಷ್ಠೆ ದೇವರಿಗೆ ಮಾತ್ರ ಅಂತ ಖಚಿತಪಡಿಸಿಕೊಂಡು ನಮ್ಮಲ್ಲಿರೋ ಪ್ರತಿಯೊಂದು ತಾತ್ಕಾಲಿಕ ಸಂಪನ್ಮೂಲವನ್ನು, ಹಣ, ಸಮಯ, ಪ್ರತಿಭೆ, ಶಾಶ್ವತತೆಯನ್ನ ಗಮನದಲ್ಲಿಟ್ಕೊಂಡು ಜಾಣ್ಮೆಯಿಂದ ಬಳಸಬೇಕು. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ನಂಬಿಕೆ ಅನ್ನೋದು ಬರೀ ಒಂದು ಹವ್ಯಾಸ ಅಲ್ಲ, ಅಥವಾ ವಾರಕ್ಕೊಮ್ಮೆ ಮಾಡೋ ಆಚರಣೆ ಅಲ್ಲ. ಅದೊಂದು ಸಂಪೂರ್ಣ ಜೀವನ ಶೈಲಿ. ಹೌದು, ಜೀವನ ವಿಧಾನ. ನಮ್ಮ ಹೃದಯ, ನಮ್ಮ ಕೈಗಳು ಅಂದ್ರೆ ನಮ್ಮ ಕೆಲಸಗಳು, ಮತ್ತೆ ನಮ್ಮ ಪರ್ಸ್ ಅಂದ್ರೆ ನಮ್ಮ ಸಂಪನ್ಮೂಲಗಳು, ಇವೆಲ್ಲವೂ ದೇವರ ಚಿತ್ತಕ್ಕೆ ಅನುಗುಣವಾಗಿರ್ಬೇಕು ಅಂತ ಈ ವಾಚನಗಳು ಹೇಳ್ತಿವೆ. ಈ ಚರ್ಚೆಯಿಂದ ನಾವು ಕಲಿಯೋ ಪಾಠ ಏನಂದ್ರೆ, ನಂಬಿಕೆಗೆ ಬರೀ ಭಾನುವಾರದ ಆಚರಣೆ ಸಾಲದು. ಅದಕ್ಕೆ ದೈನಂದಿನ ನೈತಿಕತೆ ಬೇಕು, ನಮ್ಮ ಪ್ರಾರ್ಥನೆಗಳು ವಿಶಾಲವಾಗಿರಬೇಕು, ಮತ್ತು ನಮ್ಮ ಹತ್ತಿರ ಇರೋದನ್ನ ಶಾಶ್ವತ ಉದ್ದೇಶಗಳಿಗಾಗಿ ಜಾಣ್ಮೆಯಿಂದ ಬಳಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಹೌದು. ಈ ವಾಚನಗಳ ಬೆಳಕಲ್ಲಿ ಕೇಳುಗರು ತಮ್ಮ ಜೀವನದ ಬಗ್ಗೆ ಒಂಥರ ಆತ್ಮಾವಲೋಕನ ಮಾಡ್ಕೊಳ್ಬಹುದು. ತಮ್ಮ ಸಮಯ, ಹಣ, ಗಮನವನ್ನ ಹೇಗೆ ಬಳಸ್ತಾ ಇದ್ದೀವಿ ಅಂತ ಯೋಚಿಸಬಹುದು. ಆಗ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ನಮ್ಮ ಜೀವನದ ಲೆಕ್ಕಾಚಾರದಲ್ಲಿ ನಮ್ಮ ಮೊದಲ ಆದ್ಯತೆ, ನಮ್ಮ ಮುಖ್ಯ ನಿಷ್ಠೆ ದೇವರಿಗಿದೆಯಾ ಅಥವಾ ಮ್ಯಾಮನ್ಗೆ, ಅಂದ್ರೆ ಈ ಲೌಕಿಕ ಸಂಪತ್ತಿಗಿದೆಯಾ? ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.